ನೇಹಾ ಕುಟುಂಬಸ್ಥರ ಮನೆಗೆ ನಿನ್ನೆ ಅಮಿತ್ ಶಾ ಅವರು ಭೇಟಿಯನ್ನು ನೀಡಿದ್ರು ಅನ್ನುವಂಥದ್ರಲ್ಲಿ ಅಮಿತ್ ಶಾ ಅವರನ್ನೇ ನಿರಂಜನ್ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇತ್ತು. ಈಗ ಸದ್ಯಕ್ಕೆ ಪ್ರಶ್ನೆ ಏನಂತಂದ್ರೆ, ಅಮಿತ್ ಶಾ ಅವರು ನಿರಂಜನಯ್ಯ ಮಾಡಿದಂತಹ ಮನವಿಗೆ ಸ್ಪಂದಿಸಿದ್ರ, ನಮಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಸಮಾವೇಶದಲ್ಲಿಯೂ ಕೂಡ ಕಾಂಗ್ರೆಸ್ನ ವಿರುದ್ಧ ಯಾವ ರೀತಿ ವಾಗ್ದಾಳಿಯನ್ನ ನಡೆಸಿದ್ರು. ಕರ್ನಾಟಕದ ರಕ್ಷಣೆ ನಮ್ಮ ಹೊಣೆ, ನಿಮ್ಗಾಗ್ಲಿಲ್ಲ ಅಂತಂದ್ರೆ ಹೇಳಿ ನಾವು ರಕ್ಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಸದ್ಯಕ್ಕೆ ಅಮಿತ್ ಶಾ ಅವರು ನೇಹಾ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮನವಿಗೆ ಸ್ಪಂದಿಸಿದ್ದಾರಾ ಅನ್ನುವಂತಹದ್ದು, ಮನವಿಗೆ ಸ್ಪಂದಿಸಿದ್ದಾರೆ. ಈ ನಿಟ್ಟಿನಲ್ಲಿಯೇ ಎಲ್ಲ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇವೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನೇಹಾ ಕುಟುಂಬಸ್ಥರನ್ನ ಅಮಿತ್ ಶಾ ಭೇಟಿಯಾಗಿದ್ದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿತ್ತು. ನೇಹಾ ಅವರ ತಂದೆ, ತಾಯಿ ಮತ್ತು ಮಗ ಮೂವರೂ ಸೇರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಪತ್ರವನ್ನ ಕೂಡ ನೀಡಿದ್ರು. ಅದರಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನ್ಯಾಯ ಕೊಡಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ತದನಂತರ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನೇಹಾ ತಂದೆ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ತನಿಖೆ ವಿಳಂಬವಾಗ್ತಾ ಇದೆ, ಇದನ್ನ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗ್ತಾ ಇದೆಯಾ ಗೊತ್ತಿಲ್ಲ, ನಮಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಜೊತೆಗೆ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಅಮಿತ್ ಶಾ ನಿನ್ನೆ ಮನವಿಯನ್ನ ಸ್ವೀಕರಿಸಿ ಆ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ನೇಹಾ ತಂದೆ ಮಾತಾಡಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಭೇಟಿಯಾಗಿದ್ದಾರೆ. ಅಂದರೆ ಅಮಿತ್ ಶಾ ಅವ್ರ ಜೊತೆ ನಿರಂಜನ್ ಹಿರೇಮಠ ಅವರು ಭೇಟಿಯಾಗಿದ್ದಾರೆ. ಸದ್ಯ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಅಮಿತ್ ಶಾ ಅವ್ರನ್ನ ಭೇಟಿಯಾದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ ಸರ್? ಈಗಾಗಲೇ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಆಗಮಿಸಿದ್ರು. ಅವರ ಗಮನಕ್ಕೆ ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ಅವರಿಗೆ ಮಾಹಿತಿ ಇತ್ತು. ಆದರೂ ನಾವು ಪಾಲಕರಾಗಿ ನಾವು ಅದು ವಿಷಯನ ಕೇಂದ್ರ ಗೃಹ ಸಚಿವರಿಗೆ ತರದಿತ್ತು, ತೊಗೊಂಡು ಬಂದು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ನನ್ನ ಗಮನಕ್ಕೆ ಬಂದಿದೆ, ನಾನು ಭಾಳ ಸೀರಿಯಸ್ ಆಗಿ ಅದನ್ನು ವರ್ಕ್ ಮಾಡ್ತಾ ಇದ್ದೇನೆ ಕೂಡ ಹೇಳಿದರು. ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಸ್ಪಂದಿಸಿದೆ, ಮತ್ತು CM ಕೂಡ ಮನೆಗೆ ಬಂದು ಹೋದರು. ಮತ್ತು ಈ ರೀತಿ ಡೆವಲಪ್ಮೆಂಟ್ ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಾರೆ, ಮತ್ತು ಈಗಾಗಲೇ CID ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದೆ, ಮತ್ತು ಅವರು ಕೂಡ ಮಾಹಿತಿ ಇದೆ ಅಂತ ಹೇಳಿದರು. ಈಗ ಅಮಿತ್ ಶಾ ಅವರಿಗೆ ಏನಂತ ಮನವಿ ಸಲ್ಲಿಸಿದ್ರಿ ಸರ್ ತಾವು? ಈ ಕೆಲವೊಂದು ಕೇಂದ್ರದಲ್ಲಿ ಇರ್ತಕ್ಕಂಥ ಈ ನಮ್ಮ ಕಾನೂನಿನಲ್ಲಿ ಕೆಲವೊಂದು ಬದಲಾವಣೆ ತರದಿದೆ ಶಿಕ್ಷೆಯಲ್ಲಿ, ಅದನ್ನು ಕೂಡ ಒಂದು ಮನವಿ ಸಲ್ಲಿಸಿದ್ದೀನಿ. ಕೇವಲ 20 ವರ್ಷ ಜೀವಾದಿ ಶಿಕ್ಷೆ ಮಾತ್ರ ಇದೆ. ಅದರ ಜೊತೆ ಇಂಥ ಪ್ರಕರಣದಲ್ಲಿ ಅವ್ರಿಗೆ ಗಲ್ಗೇರಿಸುವಂಥ ಶಿಕ್ಷೆ ಆಗಬೇಕು. ಮತ್ತು 90 ಅಥವಾ 120 ದಿವಸಗಳಲ್ಲಿ ಆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಿರ್ಧಾರ ಆಗಿ ಎಲ್ಲ ಇಂಥ ಪ್ರಕರಣಗಳನ್ನು ಅದಕ್ಕೆ ಜೋಡಿಸ್ಬೇಕನ್ನೋ ಮಾಹಿತಿ ಕೂಡ ಅವರಿಗೆ ಕೊಟ್ಟಿದ್ದೀವಿ. ಅಮಿತ್ ಶಾ ಅವರಿಂದ ಯಾವ ರೀತಿ ಭರವಸೆ ಸಿಕ್ತು ಸರ್ ಈ ಪ್ರಕರಣ ವಿಚಾರದಲ್ಲಿ? ಈಗಾಗಲೇ ಅವರು ಭಾಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಇದು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಹೀಗಾಗಿ ಪರ್ಸ್ನಲ್ಲಾಗಿ VIP ರೂಮ್ನಲ್ಲಿ ಕುಂದಿರಿಸಿ ನನಗೆ ಮಾತಾಡಿ ನಮಗೂ ಕೂಡ ನಮ್ಮ ಕುಟುಂಬಕ್ಕೆ ಕೂಡ ಧೈರ್ಯ ಹೇಳಿದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ, 100% ನ್ಯಾಯ ಸಿಗುವಂಗೆ ನಾವೆಲ್ಲರ ಜೊತೆಗೆ ಅದೇವೆ ಅಂತ ಹೇಳಿದ್ದಾರೆ. ಸರ್, ಇದಿಷ್ಟು ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರ ಮಾತು. ಏನು ಹುಬ್ಬಳ್ಳಿಗೆ ಆಗಮಿಸಿದಂತಹ ಅಮಿತ್ ಶಾ ಅವರನ್ನ ನಾವು ಭೇಟಿಯಾದ್ವಿ, ಕುಟುಂಬ ಸಮೇತವಾಗಿ ನಾವು ಭೇಟಿಯಾದ್ವಿ, ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಗಳಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು, ಆರೋಪಿಗೆ ಕೇವಲ ಜೀವಾವಧಿ ಶಿಕ್ಷೆ ಮಾತ್ರವಲ್ಲದೆ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಚರ್ಚೆಗಳನ್ನು ನಾವು ಅಮಿತ್ ಶಾ ಅವ್ರ ಜೊತೆ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ಅಮಿತ್ ಶಾ ಅವರಿಂದಲೂ ಸಹಿತ ಉತ್ತಮವಾದಂಥ ಭರವಸೆ ನಮಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ನಿರಂಜನ್ ಹಿರೇಮಠ ಅವರು ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹತ್ಯೆ ಬಗ್ಗೆ ಅಮಿತ್ ಶಾ ಗುಡುಗಿದ್ದಾರೆ. ಮಹಿಳೆಯರಿಗೆ ರಕ್ಷಣೆ ಕೊಡದಂತಹ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ಅದೇ ರೀತಿಯಾಗಿ ನೇಹಾ ಕುಟುಂಬಸ್ಥರನ್ನ ಭೇಟಿಯಾಗಿ ನ್ಯಾಯ ಕೊಡಿಸುವಂತಹ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ನೇಹಾ ಕುಟುಂಬಸ್ಥರನ್ನ ಭೇಟಿಯಾದ ಅಮಿತ್ ಶಾ, ನ್ಯಾಯ ಕೊಡಿಸುವಂತೆ ನಿರಂಜನ್ ಮನವಿ. ಹುಬ್ಬಳ್ಳಿ ಬೃಹತ್ ಸಮಾವೇಶ ನಡೆಸಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ನೇಹಾಸ್ತ್ರವನ್ನ ಬಳಸಿದ್ರು. ನೇಹಾ ಹತ್ಯೆ ಪ್ರಕರಣ ಸಂಬಂಧ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. विधानसभा के अंदर पाकिस्तान जिंदाबाद के नारे लगते हैं और सिद्धरामैया जी कहते हैं
मुझे सुनाई नहीं पड़ा। ನೇಹಾ ಹತ್ಯೆಗೆ ಸಿಎಂ ವೈಯಕ್ತಿಕ ಕಾರಣ ಅಂತಾರೆ. ನಿಮ್ಮ ಕೈಯಲ್ಲಿ ರಕ್ಷಿಸಲು ಆಗದಿದ್ರೆ ನಾವು ಮಾಡ್ತೀವಿ ಅಂತ ಸಿದ್ದು ಸರ್ಕಾರದ ವಿರುದ್ಧ ಅಮಿತ್ ಶಾ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದಿಲ್ಲ, ನಾವು ಕರ್ನಾಟಕವನ್ನ ರಕ್ಷಣೆ ಮಾಡ್ತೀವಿ ಅಂತ ಗುಡುಗಿದ್ರು. 18 अप्रैल को नेहा हिरेमठ की हत्या हुई, किसकी जिम्मेदारी है? भाइयों बहनों बताओ, आप किसकी जिम्मेदारी है? और ये कह रहे व्यक्तिगत मामला है। क्या बच्ची बन ठन कर कैंपस में नहीं जाएगी? आप सुरक्षा नहीं करोगे? ಬೃಹತ್ ಸಮಾವೇಶದ ಬಳಿಕ ನೇಹಾ ಕುಟುಂಬಸ್ಥರನ್ನ ಅಮಿತ್ ಶಾ ಭೇಟಿಯಾದ್ರು. ಈ ವೇಳೆ ನೇಹಾ ಕುಟುಂಬಸ್ಥರು ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು. ಅಮಿತ್ ಶಾ ಬಳಿ ನ್ಯಾಯಕ್ಕಾಗಿ ಮನವಿ ಮಾಡಿದ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ನಿರಂಜನ್ ಹಿರೇಮಠ ರಿಯಾಕ್ಟ್ ಅನ್ನ ಮಾಡಿದ್ರು. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಮನವಿ ಮಾಡಿದ್ದೇವೆ, ನಮ್ಮ ಮನವಿಗೆ ಅಮಿತ್ ಶಾ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಆಗಮಿಸಿದ್ರು. ಅವರ ಗಮನಕ್ಕೆ ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ಅವರಿಗೆ ಮಾಹಿತಿ ಇತ್ತು. ಆದರೂ ನಾವು ಪಾಲಕರಾಗಿ ನಾವು ಅದು ವಿಷಯನ ಕೇಂದ್ರ ಗೃಹ ಸಚಿವರಿಗೆ ತರದಿತ್ತು, ತೊಗೊಂಡು ಬಂದು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ನನ್ನ ಗಮನಕ್ಕೆ ಬಂದಿದೆ, ನಾನು ಭಾಳ ಸೀರಿಯಸ್ ಆಗಿ ಅದನ್ನು ವರ್ಕ್ ಮಾಡ್ತಾ ಇದ್ದೇನೆ ಕೂಡ ಹೇಳಿದರು. ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಸ್ಪಂದಿಸಿದೆ, ಮತ್ತು CM ಕೂಡ ಮನೆಗೆ ಬಂದು ಹೋದರು. ಮತ್ತು ಈ ರೀತಿ ಡೆವಲಪ್ಮೆಂಟ್ ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಾರೆ, ಮತ್ತು ಈಗಾಗಲೇ CID ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದೆ, ಮತ್ತು ಅವರು ಕೂಡ ಮಾಹಿತಿ ಇದೆ ಅಂತ ಹೇಳಿದರು. ಉತ್ತರ ಕರ್ನಾಟಕದಲ್ಲಿ ಅಮಿತ್ ಶಾ ನೇಹಾಸ್ತ್ರವನ್ನ ಬಳಸಿದ್ದು ನೇಹಾ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಬ್ಯೂರೋ